ನಮಸ್ಕಾರ ವೀಕ್ಷಕರೇ, ನಮ್ಮ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ನೋಡಿ, ನಮ್ಮ ಮನೆ ಮುಂದೆ ಇರುವ ಗಿಡಗಳು, ಅದಕ್ಕೋಸ್ಕರ ನಾವು ಒಂದು ಔಷಧಿಯನ್ನು ತಯಾರು ಮಾಡ್ತೀವಿ. ನಾವೇ ಮನೆಯಲ್ಲಿ ಸಿಕ್ಕುವ ಗೊಬ್ಬರವನ್ನು ನಾವೇ ರೆಡಿ ಮಾಡ್ತೇವೆ. ಅದನ್ನು ಆನ್ಲೈನ್ ಮುಖಾಂತರ 200 ರೂಪಾಯಿ 300 ರೂಪಾಯಿ ಕೊಟ್ಟು ನಾವು ತೊಗೊಳ್ಳೋ ಬದಲು ನಾವೇ ಮನೆಯಲ್ಲಿ ಮಾಡ್ಕೋಬೋದು. ಯಾವ ಥರ ಅಂತ ತೋರಿಸ್ತೀನಿ ನೋಡಿ. ಯಾವ ಥರ ಅಂದರೆ, ಫಸ್ಟು ಯಾವ ಗಿಡದಲ್ಲಿ ಏನೈತೆ ಫಸ್ಟ್ ನೋಡ್ಕೊಬೇಕು. ಅದರಲ್ಲೆಲ್ಲ ಕಸ ಕಡ್ಡಿ ಕಿತ್ಬಿಟ್ಟು ಕ್ಲೀನ್ ಮಾಡಿಕೊಂಡು ಒಂದು ದಿವಸ ಇಟ್ಕೊಬೇಕು ಮುಂಚೆನೇ. ಆಮೇಲೆ ಸೊಳ್ಳೆ ಎಲ್ಲ ಬರ್ತಾಯಿದ್ರೆ ಈ ಬೇವಿನ ಗಿಡ ಇರುತ್ತಲ್ಲ, ಅದ್ರದ್ದು ಎಲೆ ತೊಗೊಂಡು ಔಷಧಿ ಮಾಡಿ ಹೊಡಿಬೋದು. ಅದನ್ನು ನೆಕ್ಸ್ಟ್ ಯಾವಾಗಾರು ತೋರಿಸ್ತೀವಿ. ನಮ್ಮ ಕೈಲಿ ಏನಾಗುತ್ತೋ ಅದನ್ನು ಮಾಡಿ ನಿಮ್ಗೆ ತೋರಿಸ್ಬೇಕು ಅಂತ ನಮಗೂ ಖುಷಿ ಐತೆ. ನೋಡೋಣ, ನಮ್ಗೆ ಟೈಮ್ ಇದ್ದಾಗ ಮಾಡಿ ಹಾಕ್ತೀವಿ. ಈಗ ನೋಡಿ, ಈಗ ನೆನ್ನೆ ಮೊನ್ನೆ ಎಲ್ಲ ಮಳೆ ಬೀಳ್ತೈತೆ, ಅದಕ್ಕೆ ನೀರು ಅವಶ್ಯಕತೆ ಇರಲ್ಲ ಇವಾಗ. ಅದರಿಂದ ಹುಳಗಳು ಜಾಸ್ತಿ ಬರ್ತಾ ಇರ್ತೈತೆ. ಅದಕ್ಕೋಸ್ಕರ ನಾವೇ ಇವಾಗ ಒಂದು ರೆಡಿ ಮಾಡ್ತೀವಿ ಔಷಧಿ. ಇವಾಗ ಮನೇಲಿ ಏನು ಸಿಗುತ್ತೋ ಎಲ್ಲ ಥರದ್ದು ಏನು ಹಾಕ್ಬೋದು ಅಂತ ನಾವು ತೋರಿಸೋ ಅಂತ ರೆಡಿ ಮಾಡ್ತಾಯಿದ್ದೀವಿ. ಫಸ್ಟು ಗಿಡಗಳು ನೋಡ್ಕೊಳ್ಳಿ ಯಾವ ಥರ ಇರುತ್ತೆ ಅಂತ. ಬಿಸಿಲು ಮಳೆ ಬಂದು ನಿಂತೋದ್ಮೇಲೆ ಒಂದು ಸ್ವಲ್ಪ ಆದಮೇಲೆ ಬಿಸಿಲು ಒಂದು ಸ್ವಲ್ಪ ಜಾಸ್ತಿ ಹೆವಿ ಹೊಡಿತಾ ಇದೆಯಲ್ಲ, ಅದಕ್ಕೋಸ್ಕರ ಮಂಕ್ ಥರ ಆಗ್ಬಿಡುತ್ತೆ ಗಿಡಗಳು. ನೋಡಿ, ನಾವಿಟ್ಟಿರೋದು ನಮ್ಮ ಮನೆ ಮುಂದೆ ಎಷ್ಟು ಬೇಕೋ ಅಷ್ಟು ಮಾತ್ರ, ಯಾವ ಥರ ಬೇಕೋ ಆ ಥರ ಬಿಟ್ಕೊಂಡಿದ್ದೀವಿ ನಾವು. ನೀವು ಯಾವ್ದು ಬೇಕಾದ್ರೂ ನಿಮ್ಮ ಮನೇಲಿ ಏನು ಕಾಯಿ, ತೆಂಗಿನಕಾಯಿ ನಾರು, ಸಗಣಿ, ಮೊಟ್ಟೆ ಚಿಪ್ಪೆ, ಆಮೇಲೆ ಟೀ ಸೊಪ್ಪು, ಆಮೇಲೆ ಮಜ್ಜಿಗೆ, ಹುಳಿ ಮಜ್ಜಿಗೆ, ನೀವು ವೇಸ್ಟ್ ಮಾಡ್ತೀರಲ್ಲ ಹುಳಿ ಮಜ್ಜಿಗೆ, ತಿರುಗಿ ಸೊಪ್ಪು ತೊಳೆದಿದ್ದ ನೀರು, ಅಕ್ಕಿ, ಡಿಪೋ ಅಕ್ಕಿ ಅಂತಾರಲ್ಲ ಆ ತೊಳೆದಿದ್ದ ನೀರು ಎಲ್ಲ ಇಟ್ಕೊಂಡು ನೀವೇ ರೆಡಿ ಮಾಡಿ ಗೊಬ್ಬರ ಥರ ನೀವೇ ಕೊಡ್ಬೋದು. ಒಂದೊಂದು ಗಿಡಕ್ಕೆ ಒಂದೊಂದು ಜಗ್ಗಷ್ಟು ದೊಡ್ಡ ಬಗಿಟಾದರೆ ಒಂದೊಂದು ಜಗ್ ಹಾಕಬೇಕು. ಚಿಕ್ಕದು ನಾವು ಇಟ್ಟಿರೋದು ನೀರು ಬಾಟ್ಲು ಅಂಥವಕ್ಕೆಲ್ಲ ಒಂದೊಂದು ಲೋಟ ಹಾಕಿದ್ರೆ ಸಾಕು. ನೋಡಿ ವೀಕ್ಷಕರೇ, ಇವಾಗ ನಾವೇನು ಮಾಡ್ತೀವಿ ನೋಡಿ. ಫಸ್ಟ್ ಇದು ಅಕ್ಕಿ ತೊಳೆದಿರೋ ನೀರು ಒಂದು ಬಕೆಟಲ್ಲಿ ಇಟ್ಕೊಂಡಿದ್ದೀವಿ. ಇದು ಸೊಪ್ಪು ತೊಳೆದಿದ್ದ ನೀರು, ಒಂದು 2 ನಿಮ್ಮ ಕೈಲಿ ಎಷ್ಟಾಗುತ್ತೋ ಬಾಳೆಹಣ್ಣು. ನಾವು ಇನ್ನೂ ಈಗ ಹಾಕ್ತೀವಿ ಆಮೇಲೆ ಹಾಕೋಣ ಅಂತ. ಫಸ್ಟ್ ಒಂದು ಕಟ್ ಮಾಡಿ ತೋರ್ಸೋಕೆ ಮಾತ್ರ ಇದು ಮಾಡ್ತಾಯಿರೋದು. ಈ ಥರ ಕಟ್ ಮಾಡಾರ ಮಾಡ್ಬೋದು, ಇಲ್ಲಾಂದರೆ ನಿಮ್ಮ ಟೈಮ್ ಇಲ್ಲಾಂದರೆ ಕೈಲೇ ಕಟ್ ಮಾಡಿ ಹಾಕ್ಬಿಟ್ಟು ಅದನ್ನು ಆ ನೀರೊಳಗೆ ಹಾಕಬೇಕು. ಟೀ ಸೊಪ್ಪು, ನಾವು ಡೈಲಿ ಟೀ ಮಾಡೋದನ್ನ ಟೀ ಸೊಪ್ಪನ್ನ ಎತ್ತಿ ಇಟ್ಕೊಂಡ್ರೆ ಆಗುತ್ತೆ. ನಾವು ನಿಮಗೋಸ್ಕರ ತೋರ್ಸೋಕ್ಕೋಸ್ಕರ ಈ ಥರ ಮಾಡ್ತಾಯಿದ್ದೀವಿ. ಅಕ್ಕಿ ತೊಳೆದಿರೋ ನೀರು, ಮೊಟ್ಟೆ ಚಿಪ್ಪೆ, ಅಕ್ಕಿ ನೀರು ಇಷ್ಟನ್ನು ಮಿಕ್ಸ್ ಮಾಡಿ ಮಜ್ಜಿಗೆ ಹಾಕಬೇಕು. ಮಜ್ಜಿಗೆ ಒಂದು ಸ್ವಲ್ಪ ಹುಳಿ ಆಗಬೇಕು ಅಂತ ಇಟ್ಟಿದ್ದೀವಿ. ತಿರ್ಗಾ ಮನಿ ಪ್ಲ್ಯಾಂಟು ಎಲೆ ಎಲ್ಲ ಬೆಳ್ಳಗಾಗುತ್ತಲ್ವ, ಅದಕ್ಕೆ ನಾಳೆ ನಾಡ್ದಲ್ಲಿ ಒಂದು ಮದ್ದು ತೋರಿಸ್ತೀನಿ ನೋಡಿ ಏನು ಮಾಡ್ಬೋದು ಅಂತ. ಅದಕ್ಕೆ ವೈಟ್ಗೆ ಎಲೆ ಎಲ್ಲ ವೈಟ್ಗೆ ಆಗ್ಬಿಡುತ್ತೆ, ಇಲ್ಲ ಸುಟ್ಟೋದಂಗೆ ಆಗ್ಬಿಡುತ್ತೆ. ಅದಕ್ಕೂ ನಾವು ನಮ್ಮ ಮನೇಲೆ ಔಷಧಿ ಥರ ಮಾಡ್ಕೊಂಡು ನಾವೇ ಅದಕ್ಕೆ ಹಾಕ್ತೀವಿ. ಅದನ್ನು ನೋಡಿ ನಾಳೆ ನಾಡ್ದಲ್ಲಿ ತೋರಿಸ್ತೀವಿ ಯಾವ ಥರ ಮಾಡೋದು ಅಂತ. ನೋಡಿ, ಟೀ ಸೊಪ್ಪು ಈ ಥರ ಸೋಸ್ಬೋದು, ಇಲ್ಲ ಜಾಸ್ತಿ ನೀರು ಇರುತ್ತಲ್ವ ಒಂಚೂರು ಬೆಲ್ಲ ಹಾಕಬೇಕು. ಅದ್ರ ಬದಲು ಇದನ್ನೇ ಸಕ್ಕರೆ ನೀರನ್ನೇ ಹಾಕ್ಬಿಡೋದು, ಟೀ ಸೊಪ್ಪು ಇರೋದನ್ನೇ. ಬಾಳೆಹಣ್ಣು, ಟೀ ಸೊಪ್ಪು ನೀರು ಹಾಕೈತಿ. ಈಗ ನಿಮ್ಗೆ ಎಷ್ಟಾಗುತ್ತೋ, ಇವಾಗ ಈ ಬಗಿಟ್ ಇಟ್ಟಿದ್ದೀವಿ ಅಂದರೆ ತಿರ್ಗಾ ಸಾಯಂಕಾಲ ಟೀ ಮಾಡೋದು ನೀವೆಲ್ಲ ವೇಸ್ಟ್ ಮಾಡ್ತೀರಲ್ವ, ಸಿಂಕಲ್ಲೆಲ್ಲ ಹಾಕೋದನ್ನೆಲ್ಲನೂ ಇದರಲ್ಲೇ ಹಾಕೊಬೋದು. ಇವಾಗ ಬೆಳಗ್ಗೆ ಮಾಡಿದ್ದೀವಿ ಅಂದರೆ ಒಂದು ನೈಟ್ ಇಟ್ಬಿಟ್ಟು ಬೆಳಗ್ಗೆಗೆ ನಾವು ಗಿಡಕ್ಕೆ ನೀರು ಹಾಕ್ತೀವಲ್ಲ, ಅದ್ರ ಬದಲಿಗೆ ಇದೇ ನೀರು ಹಾಕಿದ್ರೆ 12 ಅವರು ಇದೇ ಚೆನ್ನಾಗಿ ಗಿಡ ಇದಾಗುತ್ತೆ, ತಂಪಾಗುತ್ತೆ. ಸಗಣಿ ಎಲ್ಲ ಬೀಳುತ್ತಲ್ವ, ತುಂಬ ಗೊಬ್ಬರ ಕೊಡುತ್ತೆ. ನೋಡಿ ಹೆಂಗೆ ಮಾಡ್ತೀರಾ ಅಂತ ನಿಮ್ಮ ಐಡಿದ ಮೇಲೆ ನೀವು ಹೆಂಗೆ ಬೇಕಾದ್ರೂ ಮಾಡ್ಕೋಬೋದು. ಮನೇಲಿ ಒಟ್ಟಲ್ಲಿ ಮನೆ ಕಸನೇ ಅದಕ್ಕೆ ಎಷ್ಟೋ ಔಷಧಿ ಈ ಥರ ಆಗ್ಬಿಡುತ್ತೆ. ಇವಾಗ ಹೆಗ್ಣ ಬಂದು ತಿಂತೈತಿ ಅಂದರೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿದ್ರೆ, ಯಾವ್ದಾರ ನಾವು ದೋಸೆಗೆ ಈರುಳ್ಳಿ ಉತ್ತೀರಾ, ಆ ಈರುಳ್ಳಿನ ಕಟ್ ಮಾಡಿ ನಾವು ಬಿಸಾಕ್ತೀವಿ. ಅದ್ರ ಬದಲಿಗೆ ಅದನ್ನು ಸಣ್ಣ ಕಟ್ ಮಾಡಿ ಹಾಕಿದ್ರೆ, ಎಣ್ಣೆ ಹಾಕಿದ್ರೆ ಹೆಗ್ಣ ಗಿಡ ಬೇರನ್ನ ಕಡಿಯಲ್ಲ. ಅದಕ್ಕೋಸ್ಕರ ನಾವು ಮನೆಯಿಂದನೇ ಇವೆಲ್ಲ ತಿಳ್ಕೊಂಡು ಈ ಥರ ಮಾಡ್ಕೊತೀವಿ ನಾವು ಯಾವಾಗೂ. ನೀವು ನೋಡಿ, ನಿಮಗೆ ಇಷ್ಟ ಆಗಿದ್ರೆ. ಇವಾಗ ಎಷ್ಟೋ ಜನ ನೆಲದಲ್ಲಿ ಇಕ್ಕಿರ್ತೀವಿ ಗಿಡಗಳ್ನ, ಬಾಕ್ಲಿಂದಗಡೆ ಇಕ್ಕಿರ್ತೀವಿ, ಬಾಕ್ಲು ಮುಂದೆಗಡೆ ಗೇಟಲ್ಲಿ ಇಟ್ಟಿರ್ತೀವಿ ಚಿಕ್ಕ ಗಿಡಗಳ್ನ, ಮನೆ ಮುಂದೆ ಚೆನ್ನಾಗಿರುತ್ತೆ ಅಂತ. ಅದಕ್ಕೆ ಒಂದು ದಿವಸ ಹೆಗ್ಣ ರೂಢಿ ಆಗಿಬಿಟ್ರೆ ದಿನ ಬರ್ತಾ ಇರ್ತೈತೆ. ಆವಾಗ ಒಂದು ಸ್ವಲ್ಪ ಎಣ್ಣೆ, ದೀಪದ್ದು ಬತ್ತಿ ಆಗಲಿ, ಇಲ್ಲ ಈರುಳ್ಳಿ ದೋಸೆಗೆ ಹಾಕಿರೋದಾಗಲಿ, ಅದನ್ನು ನಾವು ಕಟ್ ಮಾಡಿ ಹಾಕ್ಬಿಟ್ರೆ ಹೆಗ್ಣ ಬರೋಲ್ಲ. ಅದಕ್ಕೋಸ್ಕರ ನಾವು ಈ ಥರ ಎಲ್ಲ ಮಾಡ್ಕೊತೀವಲ್ಲ, ಅದೇ ಥರ ಇದನ್ನು ಔಷಧಿ ನಾವು ಮಾಡ್ತಾಯಿರೋದು. ನೋಡಿ, ನಾವೇನು ವೇಸ್ಟ್ ಮಾಡೋಲ್ಲ. ಇದರಲ್ಲೆಲ್ಲ ಏನೈತೆ ಅಂತ ಎಲ್ಲ ತೋರಿಸ್ವಿ. ನೀವು ಈ ಥರ ಮೊಟ್ಟೆನ ಚೆನ್ನಾಗಿ ಕುಟ್ಬಿಟ್ಟು ಆ ನೀರೊಳಗೇ ದಪ್ಪ ದಾರ ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೋ ಒಣಗಿದು ಮಾಡಿದ್ರು ಪುಡಿಯೋದ್ರು ಒಳ್ಳೆಯದೇ. ನಾವೀಗ ಹಸಿ ನೀರು ಕೊಡ್ತೀವಲ್ಲ ಗಿಡಕ್ಕೆ, ಅದ್ರ ಬದಲಿಗೆ ಇದೇ ಥರ ನಾವು ಮಾಡ್ಕೊಂಡು ಯಾವಾಗೂ ಹಾಕ್ತೀವಿ. ನೋಡಿ ವೀಕ್ಷಕಕ್ಕೆ, ಸಗಣಿ, ಟೀ ಸೊಪ್ಪು, ಮೊಟ್ಟೆ ಚಿಪ್ಪೆ, ತರಕಾರಿ, ಸೊಪ್ಪು ತೊಳೆದಿರೋ ನೀರು,
ತಿರ್ಗಾ ಅಕ್ಕಿ ನೀರು, ಆಮೇಲೆ ಟೀ ಸೊಪ್ಪು, ಬಾಳೆಹಣ್ಣು ಚಿಪ್ಪೆ, ಆಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕಬೇಕು. ಬೆಳಗ್ಗೆ ನೀವು ಹಾಕ್ಬೇಕಾದ್ರೆ ಒಂದು ಹಿಡಿಯಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿ ಹಾಕಿ, ಚೆನ್ನಾಗಿ ಬರುತ್ತೆ ಗಿಡಗಳು. ಎಲೆಗಳನ್ನ ಇನ್ನೊಂದು ಮಲ್ಲಿಗೆ ಗಿಡದ ಎಲೆನ ಹೂವು ಬೇಕು ಅಂದಾಗ ನಿಮಗೆ ಹೂವು ಟೈಮ್ ಮಲ್ಲಿಗೆ ಹೂವು ಟೈಮ್ ಕಾಲದಲ್ಲಿ ಎಲೆ ಒಂದು ಇರಬಾರ್ದು ಗಿಡದಲ್ಲಿ, ಬಲ್ತಿರೋ ಎಲೆ ಯಾವುದು ಇರಬಾರ್ದು. ಬಲ್ತಿರೋ ಎಲೆ ಎಲ್ಲ ಕಟ್ ಮಾಡಿ, ಆವಾಗ ಹೂವಕ್ಕೆ ಶಕ್ತಿ ಬಂದಂಗೆ ಆಗುತ್ತೆ, ಮೊಗ್ಗು ಜಾಸ್ತಿ ಆಗುತ್ತೆ. ಮಲ್ಲಿಗೆ ಗಿಡನ ಯಾವಾಗಲೂ ಅಷ್ಟೇ, ಎಲೆನ ಯಾವಾಗೂ ಒಣಗಿರೋ ಥರ ಸ್ವಲ್ಪ ದಪ್ಪ ಆಗಿ ಬಲ್ತಿರ್ತಾ ಎಲೆನ ಅದನ್ನೆಲ್ಲ ಕಟ್ ಮಾಡಿ ಮಲ್ಲಿಗೆ ಹೂದು, ಆವಾಗ ನಿಮಗೆ ಹೂವು ಜಾಸ್ತಿ ಬರುತ್ತೆ ಅದರಲ್ಲಿ. ನೋಡಿ ಈ ಥರ ಮಾಡಿ ಇಟ್ಬಿಡಿ. ಇವಾಗ ಮಾಡಿ ಇಟ್ಟು ನಾವು ಒಂದು ದಿವಸ ಎಲ್ಲ ಇಡ್ತೀವಿ. ಇದನ್ನು 12 ಅವರ್ ಆದಮೇಲೆ ಈ ಥರ ಎಲ್ಲ ಆದಮೇಲೆ ಈ ಥರ ಆಗುತ್ತೆ. ನಿಮ್ಗೆ ಎಷ್ಟು ಗಿಡ ಇರುತ್ತೋ ಅಷ್ಟು ಗಿಡಕ್ಕೆ ನೋಡಿಕೊಂಡು ನಾವು ಇನ್ನೂ ಟೀ ಸೊಪ್ಪು ಬೇಕಂದರೆ ಸಾಯಂಕಾಲ ಮಾಡಿರೋದು ಬೆಳಗ್ಗೆ ಇಡೋದೆಲ್ಲ ಒಂದೇ ಸತಿ ಕೂಡಿಟ್ಕೊಂಡು ಇದಕ್ಕೆ ತಿರ್ಗಿ ಹಾಕ್ಕೊಂಡು ಮಿಕ್ಸ್ ಮಾಡಿ ಗಿಡಕ್ಕೆ ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ಇವಾಗ ಇದಕ್ಕೆ ಸ್ವಲ್ಪ ನಾವು ನೀರು ಹಾಕಿ ಒಂದು 2 ಬಕೆಟ್ ಹಾಕಿ ರೆಡಿ ಮಾಡಿದ್ವಿ. 2 ಬಕೆಟ್ ಹಾಕಿ ರೆಡಿ ಮಾಡಿದ್ವಿ. ನಾವಿನ್ನೂ ಈಗ ಅದಕ್ಕೆ ಡಬಲ್ ಅಷ್ಟು ನೀರು ಹಾಕಿ ಎಲ್ಲ ಗಿಡಕ್ಕೂ ಒಂದೊಂದು ಜಗ್ಗಷ್ಟು ಹಾಕ್ತೀವಿ. ಆವಾಗ ಚೆನ್ನಾಗಿ ಗೊಬ್ಬರ ಮನೇಲಿ ರೆಡಿ ಆದಂಗೂ ಆಗುತ್ತೆ, ಮನೆ ಕಸನೂ ಉಳಿಯುತ್ತೆ, ಎಲ್ಲನೂ ನಮಗೆ ಅನುಕೂಲ. ತಿರ್ಗಾ ಒಂದು ಮೆಣಸಿನ್ಕಾಯಿ ಆಗಲಿ, ಒಂದು ಕೊತ್ತಂಬರಿ ಆಗಲಿ, ಒಂದು ಹಾಗಲಕಾಯಿ ಆಗಲಿ, ಮನೆಗೆ ಹೂವು ಆಗಲಿ ಎಲ್ಲ ನಮಗೆ ಯೂಸ್ಫುಲ್ ಆಗುತ್ತೆ. ನೋಡಿ ನೀವು ಮಾಡಿ ಈ ಥರ. ಇಲ್ಲಾಂದರೆ ನಿಮ್ಗೆ ಹಂಗೂ ಅಂದರೆ ಗೇಟಲ್ಲಿ ಇವಾಗ ಹಸು ಬರುತ್ತೆ, ನೀವು ಒಂದು ನೀರು ಇಕ್ಕಿರ್ತೀರ, ಹಸು ಕುಡಿಯೋಕ್ಕೆ ಬಂದಾಗ ಸಗಣಿ ಹಾಕಿರ್ತದೆ, ಅದನ್ನು ಸ್ವಲ್ಪ ಒಣಗಿಸ್ಬಿಟ್ಟು ಹಾಕಿದ್ರೂ ತುಂಬ ಚೆನ್ನಾಗಿ ಬರುತ್ತೆ. ನಾವಿದೆಲ್ಲ ಹಸಿ ಕಸನೇ, ಇವಾಗ ಮನೆಯಲ್ಲೆಲ್ಲ ಏನಿರುತ್ತೋ ಅದನ್ನೆಲ್ಲ ಹಾಕ್ಬಿಟ್ಟು ನಿಮ್ಗೆ ತೋರಿಸ್ತಾ ಇದ್ದೀವಿ. ನೀವು ಒಣಗಿದ ಬೇಕಾದ್ರೂ ಮಾಡ್ಕೊಳ್ಳಿ. ಒಣಗಿದ್ದು ಅಂದರೆ ಅದೆಲ್ಲ ಒಣಗಿಸ್ಬೇಕು, ಎತ್ತಿಕ್ಬೇಕು, ಅದೆಲ್ಲ ಹಿಂಸೆ ಅಂದರೆ ಈ ಥರ ಮಾಡಿಬಿಟ್ಟು ಒಂದ್ಸೆ ಇಟ್ಟು ಹಾಕಿದ್ರೆ ಗಿಡ ಚೆನ್ನಾಗಿ ಹೂವುಗಳು ಬಿಡ್ತೈತೆ. ಯಾವುದೇ ಆಗಲಿ, ಹಸಿಮೆಣ್ಸಿನ್ಕಾಯಿ ಆಗಲಿ, ತರಕಾರಿಗಾಗಲಿ ಇದಕ್ಕೆ ಇಷ್ಟೇ ಗೊಬ್ಬರ ಸಾಕು, ಚೆನ್ನಾಗಿರುತ್ತೆ. ನೋಡ್ಕೊಳ್ಳಿ ಮಾಡಿ. ಈಗ ಡಬಲ್ ನೀರು ಹಾಕ್ತಾಯಿದ್ದೀನಿ ನೋಡಿ. ಈ ನೀರು ಹಾಕಿ ಚೆನ್ನಾಗಿ ತಿರುಗಿಸ್ಬಿಟ್ಟು ಒಂದೊಂದು ಬಕೆಟ್ ಒಂದೊಂದು ಜಗ್ಗಗೆ ಮಿಕ್ಸ್ ಮಾಡಿ ಎಲ್ಲ ಗಿಡಕ್ಕೂ ಈ ಥರ ಹಾಕಿದ್ರೆ ನಿಮಗೆ ಚೆನ್ನಾಗಿ ಹೂವು ಎಲ್ಲ ಬರುತ್ತೆ. ತಿರ್ಗಾ ಹೂವು ಬಿಟ್ಟರೆ ಫೋಟೋನು ನಾವು ಹಾಕಿರ್ತೀವಿ, ಎಷ್ಟೆಷ್ಟು ಹೂವು ಬಿಡುತ್ತೆ ಅಂತ. ಈ ಟೈಮ್ ಇವಾಗ ಬಿಸಿಲು ಬಂದು ಹೋಗೋಕ್ಕಿಂತ ಇವಾಗಿಲ್ಲ, ಇವಾಗೆಲ್ಲ ಮಗ್ಗಾಗ್ತಾಯಿದೆ. ತಿರ್ಗಿ ಏನು ಹೂವು ಅಂದರೆ ಒಂದು ಗಿಡದಲ್ಲಿ ಒಂದ್ಸತಿ 20 ಹೂವು ಬಿಟ್ಬಿಡುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನಮ್ಮ ಹಳೆ ವಿಡಿಯೋಗಳು ನಾವು ಮಾಡಿ ಹಾಕಿದ್ದೀವಿ. ಎಷ್ಟೆಷ್ಟು ಗಿಡದಲ್ಲಿ ಒಂದು ಹೂವು, ಒಂದೊಂದು ಗಿಡದಲ್ಲೇ ಒಂದೊಂದು ಲೈನಲ್ಲಿ 10 ಹೂವು ಬಿಟ್ಬಿಡುತ್ತೆ ಒಂದ್ಸತಿ, ಒಂದೊಂದು ಬಳ್ಳಿಲೇ ಅಷ್ಟು ಚೆನ್ನಾಗಿ ಬೆಳೆಯುತ್ತೆ. ನೋಡಿ ಇವಾಗ ನಾವು ಹಾಕ್ತಾಯಿದ್ದೀವಿ. ಇನ್ನೊಂದು ತಿಂಗಳು, ಇನ್ನೊಂದು ವಾರದಲ್ಲಿ ಇದು ಚೆನ್ನಾಗಿ ಮೊಗ್ಗುಗಳೆಲ್ಲ ಅಳ್ತೈತೆ. ತಿರ್ಗಾ ಒಂದೊಂದು ಮೊಗ್ಗೆ ಅಳ್ಳಲ್ಲ, ಒಂಥರ ಬಾಡೋದಂಗೆ ಐತೆ. ಹೋಗೋರು ಮನೆ ಅಂತ ನೋಡ್ತೀವಿ, ಆ ಮೊಗ್ಗು ಅಳ್ಳೋದೇ ಇಲ್ಲ, ಕಾಯಿ ಥರನೇ ಇರ್ತೈತೆ. ಗಿಡ ತುಂಬ ಕಾಯಿ ಇರ್ತವೆ, ಮೊಗ್ಗಿರ್ತವೆ, ಒಂದು ಅಳ್ಳಲ್ಲ. ಈ ಥರ ಮಾಡಿದ್ರೆ ನಾವು ಯಾವಾಗೂ ಹೂವು ಅಳ್ತಾನೆ ಇರ್ತೈತೆ, ಚೆನ್ನಾಗಿರ್ತೈತೆ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಬಟನ್ ಬೆಲ್ ಐಕ್ ಒತ್ತಿ, ಶೇರ್ ಮಾಡಿ ನಿಮ್ಗೆ ಇಷ್ಟ ಆದಲ್ಲಿ. ನೋಡಿ ಇದು ಕನಕಾಂಬರ ಗಿಡ ನಾವೆಲ್ಲ ಒಂದೊಂದು ಕಡ್ಡಿ, ನಾವೇನು ಜಾಸ್ತಿ ದುಡ್ಡು ಕೊಟ್ಟೆ ಅಂತಂದಿಲ್ಲ. ಮನೇಲಿ ಏನು ಬರುತ್ತೋ ಇದು ಹಣ್ಣಿಂದು ಟ್ರೈ, ತಿರ್ಗಾ ನಾವು ಬುಕ್ ಮಾಡ್ತೀವಲ್ಲ ಊಟ ಎಲ್ಲ, ಅದ್ರದ್ದು ಊಟ ಮಾಡೋ ಬಾಕ್ಸ್ಗಳು, ತಿರ್ಗಾ ಇದೆಲ್ಲ ಚಾಕ್ಲೇಟ್ ಬಾಕ್ಸ್, ತಿರ್ಗಾ ಇದೆಲ್ಲ ಎಣ್ಣೆ. ನಾವು ಏನು ಈಚೆ ಬಿಸಾಕ್ತೀವೋ ಅದರಲ್ಲೇ ನಾವು ಗಿಡ ಬೆಳ್ಕೊಬೋದು. ನೋಡಿ ಇದು ಮೊಗ್ಗಾಗಿದೆ. ಇವಾಗ ಇದೇನು ಅಂದರೆ ಬೊಕ್ಕೆ ರೋಸು, ಒಂದು ಲೈನ್ಗೆ ಒಂದೇ ಬಿಡೋದು, ಅಂಥರಲ್ಲಿ ಇದು 3 ಬಿಟ್ಟಿದೆ. ನಾವೆಲ್ಲ ಇದೇ ಥರ ಮಾಡ್ಕೊಂಡಿರೋದು. ನೀವು ಮಾಡಿ ಈ ಥರ ಮನೆಯಲ್ಲಿ, ನಿಮಗೂ ಈಸಿ ಆಗುತ್ತೆ. ಮನೆಯಲ್ಲಿ ಏನೋ ಒಂದು ಗಿಡ ಬೆಳೆದಾಗ ನಮಗೂ ಖುಷಿ ಆಗುತ್ತೆ. ನಾಳೆ ನಾಡ್ದಲ್ಲಿ ಮನಿ ಪ್ಲ್ಯಾಂಟ್ಗೆ ಏನು ಗೊಬ್ಬರ ಹಾಕ್ತೀವಿ, ನಾವು ಯಾವ ಥರ ಮಜ್ಜಿಗೆ ನೀರು ಕೊಡ್ತೀವಿ, ಅದಕ್ಕೆ ಏನು ಹಾಕಿದ್ರೆ ಆ ವೈಟು ಎಲೆ ಎಲ್ಲ ಹೋಗುತ್ತೆ, ಹಸಿರು ಹೆಂಗಾಗುತ್ತೆ ಅಂತ ನಾವು ತೋರಿಸ್ಕೊಡ್ತೀವಿ. ನೋಡಿ ನಾವೇನು ಇದಕ್ಕೆ ಕಲ್ತು ಏನು ಮಾಡ್ತಾಯಿಲ್ಲ, ನಾವು ಈ ಥರ ಏನೋ ತಿಳ್ಕೊಂಡು ನಮ್ಮ ಮನೆಗೋಸ್ಕರ ನಾವು ಚೆನ್ನಾಗಿ ಮಾಡ್ಕೊಬೇಕು ಅಂತ ಮಾಡ್ತಾಯಿದ್ದೀವಿ. ನಿಮಗೂ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಬಟನ್ ಒತ್ತಿ, ಶೇರ್ ಮಾಡಿ. ತಿರ್ಗಾ ಸೊಪ್ಪು, ಇವಾಗ ಎಣ್ಣೆ ಸೊಪ್ಪು ಅಂತ ಹೇಳ್ತೀವಲ್ಲ, ಈ ಟೈಮಲ್ಲಿ ಸಿಗುತ್ತೆ. ಆ ಎಣ್ಣೆ ಸೊಪ್ಪು ನೀವು 10 ರೂಪಾಯಿ ತೊಗೊಂಡ್ರೆ ಅದ್ರ ಕಡ್ಡಿ ಹಾಕ್ಬಿಟ್ರೆ ಸಾಕು, ಮನೆಗೆ ಒಂದು ಸ್ವಲ್ಪ ಸೊಪ್ಪು ಎಲ್ಲ ಆಗುತ್ತೆ. ನೀವೆಲ್ಲೆಲ್ಲ ಸ್ವಲ್ಪ ಮಣ್ಣು ಜಾಗ ಇರುತ್ತೆ, ಮಣ್ಣು ಥರ ಹಾಕ್ಕೊಂಡು ಅದ್ರ ಮೇಲೆ ಹಾಕ್ಕೊಂಡ್ರೆ ಅದೇ ಹಂಗಂಗೆ ಗಿಡ ಬಂದ್ಬಿಡುತ್ತೆ. ಈ ನಿನ್ನೆ ಕಾಡು ಬಸ್ಲೆ ಅಂತ ತೋರಿಸಿದ್ವಲ್ಲ, ಅದರಲ್ಲಿ ಚಟ್ನಿ ಕೂಡ ಮಾಡಿ ತಿನ್ಬೋದು. ಬರೋ ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡಾಕ್ತೀವಿ ನೋಡಿ.
ನೋಡಿ ಈ ಥರ ಆಗಿದೆ, ಈ ಥರ ಆಗಿದೆ. ಇವಾಗ ಇನ್ನೊಂದು ವಾರ 15 ದಿವಸ ನೋಡಿದ್ರೆ ಗಿಡಕ್ಕೆ ತುಂಬ ಹೂವನೇ ಇರ್ತೈತೆ. ಎಲ್ಲಿ ನೋಡಿದ್ರೂ ಹಸಿರು ಕಾಣ್ತೈತೆ, ಚೆನ್ನಾಗಿರುತ್ತೆ. ಮನೆ ಮುಂದೆ ಒಂದು ಗಿಡ ಇಟ್ಟರೆ ಯಾವುದಕ್ಕೂ ಅನುಕೂಲ. ಒಂದು ಹೂವಾಗಲಿ ಏನಕ್ಕೆ ಆಗಲು ನಾವು ಒಂದು ಗಾಡಿ ಹೂವಿನ ಗಾಡಿ ಬರಲ್ಲ ಅಂದ್ರೂ ನಾವು ಕಾಯ್ತಾ ಇರಬೇಕು. ಇಲ್ಲಿ ಅಂದರೆ ನಮ್ಮ ಮನೆ ಮುಂದೆ ಇದ್ದರೆ ಒಂದು ಹೂವು ಇಟ್ಬಿಟ್ಟು ದೇವ್ರಿಗೆ ಕೈ ಮುಕ್ಕೊಬೋದು. ಆ ಥರ ಇರೋದಕ್ಕಿಂತ ಚೆನ್ನಾಗಿರುತ್ತೆ. ನೋಡಿ ಆ ಈರುಳ್ಳಿ ಚಿಪ್ಪೆ ಎಲ್ಲ ನೋಡಿ ಆ ಥರ ಎಲ್ಲ ಹಾಕ್ಕೊಂಡಿದ್ದೀವಲ್ಲ, ನೀವು ಆ ಥರ ಎಲ್ಲ ಮನೆಗೆ ಕಸ ಎಲ್ಲ ಅದಕ್ಕೆ ಹಾಕಿದ್ರೆ ತುಂಬ ಚೆನ್ನಾಗಿ ಗಿಡ ಅರಳುತ್ತದೆ. ಕಾಸು ಕೊಟ್ಟು ತರೋ ಬದಲು ನನಗೆ ಇವಾಗ ಗೊಬ್ಬರ ತಗೊಳ್ಳೋ ಬದಲು ಇದನ್ನೇ ನಾವು ಮನೆಯಲ್ಲಿ ಈ ಥರ ಮಾಡ್ಕೊತಾ ಇರೋ ಅವಾಗವಾಗ ಸ್ವಲ್ಪ ಹಾಕ್ಕೊತಾ ಇದ್ರೆ ಈರುಳ್ಳಿ ಇಲ್ಲಿ ಮೊಳಕೆ ಬಂದರೆ ನಾವು ಈರುಳ್ಳಿ ಬಿಸಾಕ್ಬಿಡ್ತೀವಲ್ಲ. ಹಾಯ್ ಫ್ರೆಂಡ್ಸ್, ಬಾಯ್ ಫ್ರೆಂಡ್ಸ್. ನೋಡಿ ನಿಮ್ಗೆ ಇಷ್ಟ ಆದರೆ ನೀವು ಮಾಡ್ಕೊಳ್ಳಿ. ಒಟ್ಟಿನಲ್ಲಿ ಗೊಬ್ಬರ ತಗೊಳಕ್ಕೆ ಹೋಗಬೇಡಿ, ದುಡ್ಡೆಲ್ಲ ವೇಸ್ಟು. ನಮ್ಮ ಮನೆ ಕಸ ನಾವು ಚೆನ್ನಾಗಿ ಮಾಡ್ಕೊಬೋದು. ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕ್ ಕೊಟ್ಟು ಶೇರ್ ಮಾಡಿ. ಬಾಯ್ ಬಾಯ್.